ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಶಿವೈಕ್ಯರಾಗಿದ್ದಾರೆ. ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರವನ್ನು ನಡೆಸೋದಕ್ಕೆ ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಈಗ ಸಾವಿರಾರು ಜನರು ಪಾಲ್ಗೊಂಡಿದ್ದಾರೆ. ಶಿಕ್ಷಣ ಭೀಷ್ಮ ಯುಗಾಂತ್ಯ ಆಗಿದೆ. ಚಿರನಿದ್ರೆಗೆ ಜಾರಿದ್ದಾರೆ ದಾವಣಗೆರೆ ದೊರೆ. ದಾವಣಗೆರೆಯಲ್ಲಿ ಸೋಲಿಲ್ಲದ ಸರದಾರ ಅಂತಾನೆ ಹೆಸರುವಾಸಿ. ಸಮಾಜ ಸೇವಕ, ಬಡವರ ಬಂಧು ಅಂತಾನೆ ಪ್ರಖ್ಯಾತಿಯನ್ನ ಗಳಿಸಿದ್ದಂಥವರು. ಇವರ ವಿದ್ಯಾಸಂಸ್ಥೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಇನ್ನು ಅಂತಿಮ ಯಾತ್ರೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಅಥವಾ ಜನರು ಕೂಡ ಅವರಿಗೆ ಕೈ ಮುಗಿದು ನಮಸ್ಕರಿಸ್ತಾ ಇದ್ದಾರೆ ಅಂತಿಮ ಯಾತ್ರೆಯಲ್ಲಿ. ಯಾಕಂದರೆ ದಾವಣಗೆರೆ ಜಿಲ್ಲೆಯಲ್ಲೇ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂಥದ್ದು ಶಾಮನೂರು ಶಿವಶಂಕರಪ್ಪನವರು. ಬರೀ ದಾವಣಗೆರೆ ಜಿಲ್ಲೆ ಅಂತ ಅಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ಪ್ರಖ್ಯಾತಿಯನ್ನು ಪಡೆದಂಥವ್ರು. ಮತ್ತೊಂದು ಕಡೆ ಈಗ ಎಂ.ಬಿ. ಪಾಟೀಲ್ ಕೂಡ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದಾರೆ. ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಅಂತ್ಯ ಸಂಸ್ಕಾರ ಆಗ್ತಾ ಇದೆಯಲ್ಲ, ಆ ಜಾಗವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತಿಮ ಯಾತ್ರೆಯಲ್ಲಿ ನೋಡ್ಬೋದು ಸಾವಿರಾರು ಜನರು ಪಾಲ್ಗೊಂಡಿದ್ದಾರೆ. ರಸ್ತೆಯ ಬದಿಯಲ್ಲಿ ನಿಂತು ಕೈ ಮುಗಿದು ನಮಸ್ಕರಿಸ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಅವರ ವಿದ್ಯಾಸಂಸ್ಥೆ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗಿದ್ರು. ಜೊತೆಗೆ ನಟಿ ಅದಿತಿ ಪ್ರಭುದೇವ ಅವರು ಕೂಡ ಅವರ ವಿದ್ಯಾಸಂಸ್ಥೆಗಳಲ್ಲೇ ಓದಿ ಇಂತಹ ಒಂದು ಮಟ್ಟಕ್ಕೆ ಬಂದಿರುವಂಥದ್ದು. ಜೊತೆಗೆ ಆಗಾಗ ಬಂದು ಶಾಮನೂರು ಶಿವಶಂಕರಪ್ಪನವರ ಆಶೀರ್ವಾದವನ್ನು ಸಹ ಪಡೆದು ಹೋಗ್ತಾ ಇದ್ರಂತೆ. ಅವರು ಎಷ್ಟು ಜನರನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಎಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯವೇ ಜ್ವಲಂತ ಸಾಕ್ಷಿಯಾಗಿದೆ. ಮೆರವಣಿಗೆ ಉದ್ದಕ್ಕೂ ಕೂಡ ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದಾರೆ. ಸುಮಾರು ಅವರ ನಿವಾಸದಿಂದ ಕಲ್ಲೇಶ್ವರ ರೈಸ್ ಮಿಲ್ ಬಳಿಗೆ ಒಂದು 2ರಿಂದ 2.5 ಕಿಲೋಮೀಟರ್ ಇರ್ಬೋದು. ಆ 2ರಿಂದ 2.5 ಕಿಲೋಮೀಟರ್ ತನಕನೂ ಕೂಡ ಜನ ಈ ರೀತಿಯಾಗಿ ನಿಂತು ನೋಡ್ತಾ ಇದ್ದಾರೆ, ಕೈ ಎತ್ತಿ ನಮಸ್ಕರಿಸ್ತಾ ಇದ್ದಾರೆ, ದುಃಖಿತರಾಗಿದ್ದಾರೆ. ಅವರನ್ನು ಈ ಒಂದು ರೀತಿಯಲ್ಲಿ ನೋಡೋದಕ್ಕೆ ಯಾರೂ ಕೂಡ ಇಷ್ಟಪಡ್ತಾ ಇಲ್ಲ. ಜೊತೆಗೆ ಒಂದು ರೀತಿ ಅರಗಿಸಿಕೊಳ್ಳಲಾಗದಂತಹ ಒಂದು ಘಟನೆ ಇದು ಅವರಿಗೆ. ಯಾಕಂದರೆ ಸಹಾಯ ಅಂತ ಬಂದರೆ ತಮ್ಮ ಮನೆಯ ಅಂಗಳಕ್ಕೆ ಯಾರಾದರೂ ಹೋದ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವತ್ತೂ ಕೂಡ ಬರಿಗೈನಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ವಂತೆ. ಅವ್ರ ಕೈಲಿ ಎಷ್ಟು ಸಹಾಯ ಮಾಡಬೇಕು ಅಷ್ಟು ಸಹಾಯವನ್ನು ಸಹ ಅವ್ರು ಮಾಡ್ತಾ ಇದ್ರಂತೆ. ಜೊತೆಗೆ ಕಾರ್ ಡ್ರೈವರ್ ಆಗಿರ್ಬೋದು, ಮನೆ ಕೆಲಸದಾಕಿ ಆಗಿರ್ಬೋದು, ಅಥವಾ ಆ ರಾಜಕೀಯ ಚಿತ್ರಣಗಳನ್ನು ಅಥವಾ ಚಿತ್ರಗಳನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಂತಹ ಕ್ಯಾಮ್ರಾಮನ್ ಕೂಡ ದುಃಖಿತರಾಗಿದ್ದಾರೆ. ಅಷ್ಟು ಚೆನ್ನಾಗಿ ಎಲ್ಲರನ್ನ ನೋಡ್ಕೊಳ್ತಾ ಇದ್ರಂತೆ. ಚಿಕ್ಕವರು ಅಂತ ಇಲ್ಲ, ದೊಡ್ಡವರು ಅಂತ ಇಲ್ಲ. ಸೊ ಎಲ್ಲರಲ್ಲೂ ಕೂಡ ಒಬ್ಬರಾಗಿ ತಾವು ಕೂಡ ಜೀವಿಸ್ತಾ ಇದ್ದಂತಹ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಹಾಗಾಗಿ ಅವರ ಸಾಧನೆ, ಅವರ ಕೊಡುಗೆಯನ್ನು ಸ್ಮರಿಸುವಂಥದ್ದು ತುಂಬಾ ಇದೆ. ತೋಟಗಾರಿಕಾ ಸಚಿವರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಸೊಸೆ ಪ್ರಭಾ ಮಲ್ಲಿಕಾರ್ಜುನ ಅವರು ಕೂಡ ಈಗ ದಾವಣಗೆರೆ ಸಂಸದೆ ಆಗಿದ್ದಾರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರಾಗಿದ್ದರು, ಸಂಸದರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರದಿಂದ ಚಿತ್ರದುರ್ಗದಲ್ಲಿ ಸ್ಪರ್ಧಿಸಿ ಒಂದು ರೀತಿ ಪರಾಭವಗೊಂಡಿದ್ರು ಒಂದ್ಸಲ. ಅದಾದ ಬಳಿಕ ಅವರ ದಾರಿಯನ್ನು ಹಿಂದೆ ನೋಡಲೇ ಇಲ್ಲ ಅಂತ ಅನಿಸುತ್ತೆ. ಎಲ್ಲವೂ ಕೂಡ ಸಾಧನೆ, ಕೊಡುಗೆ ಅನ್ನೋದರಲ್ಲೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು. ಇನ್ನು ಬಿಜೆಪಿ ನಾಯಕರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು BY ರಾಘವೇಂದ್ರ ಅವರು ಕೂಡ
ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಕರು ಶಾಮನೂರು ಶಿವಶಂಕರಪ್ಪನವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ ಮತ್ತು ಅನೇಕ ಮಾದರಿ ಕ್ಷೇತ್ರಕ್ಕೆ ತುಂಬಲಾಗದ ಒಂದು ನಷ್ಟವನ್ನು ಭರಿಸಲಿಕ್ಕೆ ಒಂದು ಸಂದರ್ಭ. ವಿಶೇಷವಾಗಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಒಂದು ನ್ಯಾಯಯುತವಾದಂಥ ಒಂದು ಆ ಜಾಗದಲ್ಲಿದ್ದು ಅನೇಕ ನಮ್ಮ ಧರ್ಮ, ನಮ್ಮ ಉಪಪಂಗಡಗಳು ಎಲ್ಲದೂ ಕೂಡ ಇದ್ದರೂ ಕೂಡ ಸರ್ವ ಉಪಜಾತಿಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ನಾಯಕರು. ಆ ಜಾಗಕ್ಕೆ ಒಂದು ನ್ಯಾಯವನ್ನು ತುಂಬಿಕೊಟ್ಟಂಥ ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ಮತ್ತು ಸಹಜವಾಗಿ ಒಂದು ಕಷ್ಟಜೀವಿಯಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಅವರಲ್ಲಿದ್ದರೂ ಕೂಡ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ಮಾಡಿದಂಥ ಒಬ್ಬರು ಹಿರಿಯರಿದ್ದಾರೆ. ಮತ್ತು ಯಾವಾಗಲೂ ಕೂಡ ಒಂದು ಕೈ ಯಾವಾಗಲೂ ಕೂಡ ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ದೇವರು ದಿಂಡು ಯಾವುದಕ್ಕೂ ಕೂಡ ಕೊರತೆ ಆಗಲಿ ಅಂತ ಒಂದು ಹೃದಯ ಶ್ರೀಮಂತಿಕೆ ಇರೋಂಥ ಒಬ್ಬ ಹಿರಿಯರು ನಾವು ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ನಾನು ನಮ್ಮ ತಂದೆ ಮೊನ್ನೆ 15 ದಿನ ಕೆಳಗೆ ಸ್ಪರ್ಶ ಆಸ್ಪತ್ರೆ ಹೋಗಿ ಮಾತಾಡಿಸ್ಕೊಂಡು ಕೂಡ ಬಂದಾಗ ಕೂಡ ಆ ಮುಖದಲ್ಲಿ ಆ ಕಳೆ, ಲಕ್ಷ್ಮೀ ಕಳೆ ಹಾಗೇ ಇತ್ತು. ಆದರೆ ಪಾಪ ಇವತ್ತಿಷ್ಟು ಬೇಗ ನಮ್ಮ ದೂರ ಚಲದಿದ್ದಾರೆ. ಮತ್ತು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಬ್ಬ ಹಿರಿಯ ಶಾಸಕರ ಪಟ್ಟಿಯಲ್ಲಿ 95 ವರ್ಷ ಆದರೂ ಕೂಡ ಇವತ್ತು ಸಮಾಜಮುಖಿಯಾದಂಥ ಕ್ಷೇತ್ರದಲ್ಲಿ ತಮ್ಮಂತ ತೋಡಿಸ್ಕೊಂಡಂಥವ್ರು. ಮತ್ತು ವಿಶೇಷ ಅಂದರೆ ಮೊನ್ನೆ ನನ್ನ ಮಗನ ಮದುವೆ ಬಂದು ಆಶೀರ್ವಾದ ಮಾಡಿದರು. ಮೊನ್ನೆ ನನ್ನ ಶಿವಮೊಗ್ಗಕ್ಕೆ ಬಂದಾಗ ಕೂಡ ಅವರು ಹೃದಯ ವೈಶಾಲ್ಯತೆ ಯಾವ ರೀತಿ ಇರ್ತಾನಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ಅನುಭವಕ್ಕೆ ಬಂದಿದ್ದು ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಅವನಿಗೆ ಆಶೀರ್ವಾದ ಮಾಡಿ ಅಂತ ಅವ್ರು ಹೇಳಿದ್ದು. ಯಾವುದು ಪಕ್ಷ ಬೇರೆ, ಅರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ವಿಚಾರಗಳು ಇದ್ದಾಗ ಅದು ಗುರುಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋಕ್ಕೆ ಅದೊಂದು ನನ್ನ ಜೀವನದಲ್ಲಿ ಆದಂಥ ಒಂದು ಒಳ್ಳೆಯ ಅನುಭವ ಅದು. ಶಿವಶಂಕರಪ್ಪನವರು ಈ ನಾಡು ಕಂಡಂತಹ ಮಹಾನ್ ಶಿಕ್ಷಣ ಪ್ರೇಮಿಯಾಗಿದ್ದರು. ಸಾಮಾಜಿಕವಾಗಿರುವಂಥ ಕಳಕಳಿಯನ್ನು, ಕಾಳಜಿಯನ್ನು ಹೊಂದಿದ್ರು. ಸಮಾಜವನ್ನು ಒಗ್ಗೂಡಿಸ್ಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡಿದ್ದರು. ಇಂತಹ ಒಬ್ಬ ಮಹಾಚೇತನ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವ ದುಃಖವನ್ನು ತಂದಿದೆ, ಶೋಕವನ್ನು ತಂದಿದೆ. ಈ ಸಂದರ್ಭದಲ್ಲಿ ಅವರ ಪರಿವಾರದವರಿಗೆಲ್ಲ ಬಸವೇಶ ಮುರುಗೇಶ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ಶಾಮನೂರು ಶಿವಶಂಕರಪ್ಪ ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ವಾಹನದಲ್ಲಿ ಈಗ ಭಜನೆಯನ್ನ ಮಾಡಲಾಗ್ತಾ ಇದೆ. ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿಂದ ಭಜನೆಯನ್ನ ಮಾಡಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಶಿವೈಕ್ಯರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ರಾಜಕಾರಣಿ, ಅಜಾತ ಶತ್ರು, ಹಿರಿಯರಿಗೆ ಜೊತೆಗೆ ಚಿಕ್ಕವರಿಗೂ ಕೂಡ ಮಾರ್ಗದರ್ಶನವಾಗಿ ನಿಂತಿದ್ದಂತಹ ವ್ಯಕ್ತಿ, ಮಾದರಿಯಾಗಿದ್ದಂತಹ ವ್ಯಕ್ತಿ. ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಈಗಾಗಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಎಂಬಿ ಪಾಟೀಲ್ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾರೆ. ಡಿಕೆಶಿ ಹಾಗೆ ಮಲ್ಲಿಕಾರ್ಜುನ ಅವರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಜೊತೆಗೆ ಈಗ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದಂತಹ ಹಿನ್ನೆಲೆಯಲ್ಲಿ
ಅಂತಿಮ ಮೆರವಣಿಗೆ ಸಾಗ್ತಾ ಇದೆಯಲ್ಲ, ಆ ಅಂತಿಮ ಮೆರವಣಿಗೆ ಸಾಗುವಂತಹ ವಾಹನದಲ್ಲೂ ಕೂಡ ಮಾಯಕೊಂಡ ಶಾಸಕರಿಂದ ಭಜನೆಯ ಮೂಲಕ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ.